ಹಾಯ್ ವೆಲ್ಕಮ್. ಎಲ್ಲರಿಗೂ ಒಂದು ಕ್ವಶನ್ ಇರುತ್ತೆ, ಟೈಪಿಂಗ್ ಮಾಸ್ಟರ್ ಆ್ಯಪ್ ಅಥವಾ ವೆಬ್ಸೈಟ್ ಅಥವಾ ಇದನ್ನು ಹೆಂಗೆ ನಾವು ತೊಗೊಳೋದು ಅಂತೇಳಿ. ಟೈಪಿಂಗ್ ಅಂತೇಳಿ ಗೂಗಲ್ಗೆ ಹೋಗ್ಬೇಕು. ನೀವು ಗೂಗಲ್ ಹೋಗಿ ಟೈಪಿಂಗ್ ಮಾಸ್ಟರ್ ಅಂತ ಸರ್ಚ್ ಕೊಡಬೇಕು. ನೋಡ್ರಿ, ಸರ್ಚ್ ಕೊಟ್ಟರೆ ಈ ಥರ ಬರುತ್ತೆ, ಇದು ಟೈಪಿಂಗ್ ಮಾಸ್ಟರ್. ಇದನ್ನು ಡೌನ್ಲೋಡ್ ನಾವು ಅಂತ ಕೊಡಬೇಕು ನೀವು. ಇದು ಮೊಬೈಲಲ್ಲೂ ಬರುತ್ತೆ ಪ್ಲಸ್ಸು ಕಂಪ್ಯೂಟ್ರಲ್ಲೂ ಬರುತ್ತೆ. ಬಟ್ ಕಂಪ್ಯೂಟ್ರಲ್ಲೇ ಇದನ್ನು ಡೌನ್ಲೋಡ್ ಮಾಡಬೇಕು. ಯಾಕಂದರೆ ಟೈಪಿಂಗ್ ಮಾಸ್ಟರ್ ನಾವು ಟೈಪ್ನ ಕೀಬೋರ್ಡಲ್ಲಿ ಹೆಂಗೆ ಟೈಪ್ ಮಾಡಬೇಕು ಅನ್ನೋದನ್ನು ಕಲಿಬೇಕಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಹೋಗಿ ನೀವು ಇಲ್ಲಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಬೂಸ್ಟ್ ಯುವರ್ ಟೈಪಿಂಗ್ ಸ್ಪೀಡ್ ಅಂತಿದೆಯಲ್ಲ ನೋಡಿ, ಇಲ್ಲಿ ಇದನ್ನು ಪ್ರೀ ಡೌನ್ಲೋಡ್ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಹಿಂಗೆ ಬರುತ್ತಿದೆಲ್ಲ ಇನ್ಸ್ಟ್ರಕ್ಷನು. ಯಾವ್ದು ಬೇಕು ನಿಮಗೆ ಅದನ್ನು ತೊಗೋಬೋದು. ಹಿಂಗೆ ಹೊಡಿಬೇಕು. ಇವಾಗ ಏನಾಗುತ್ತೆ ಹೇಳ್ರಿ, ಇಲ್ಲಿ ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಗಿದೆ. ನಂದು ಇದರಲ್ಲಿ ಆಲ್ರೆಡಿ ಇದೆ ಇವಾಗ ಪಿ ಸಿಲಿ. ಹಾಗಾಗಿ ನಾನೇನು ಇದನ್ನು ಇನ್ಸ್ಟಾಲ್ ಮಾಡಲ್ಲ, ಬಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಲೈಕ್ ಇವಾಗ ನೋಡಿ ಈ ಥರ ಬರುತ್ತೆ. ಸೆಲೆಕ್ಟ್ ದ ಲ್ಯಾಂಗ್ವೇಜ್ ಟು ಯೂಸ್ ಡ್ಯೂರಿಂಗ್ ದ ಇನ್ಸ್ಟಾಲೇಷನ್ ಅಂತ ಕೇಳಿದ್ದಾರೆ. ಇದರಲ್ಲಿ ಎಷ್ಟು ಭಾಷೆ ಬರ್ತಾವೆ? 4, 6, 8, 9 ಭಾಷೆ ಅದಾವೆ. 9 ಭಾಷೆಗಳು ನಿಮಗೆ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ್ಕೋಬೋದು. ಆಲ್ಮೋಸ್ಟ್ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೋತಾರೆ, ನೀವು ಅದನ್ನ ಮಾಡ್ಕೊರಿ. ಇಷ್ಟು ಮಾಡಿದರೆ ಏನಾಯಿತು, ಇವಾಗಿದು ಇನ್ಸ್ಟಾಲ್ ಆಗುತ್ತೆ ನೋಡಿರಿ. ವೆಲ್ಕಮ್ ಟು ದ ಟೈಪಿಂಗ್ ಮಾಸ್ಟರ್ 11 ಸೆಟಪ್ ವಿಜಾರ್ಡ್ ಅಂತಿದೆ. ನೆಕ್ಸ್ಟ್ ಅಂತ ಕೊಡ್ರಿ. ಇವಾಗ ಇಲ್ಲೇ ಇದೇನು ಲೈಸೆನ್ಸ್ ಅಗ್ರಿಮೆಂಟ್ ಎಲ್ಲ ಬರುತ್ತೋ ಅದಕ್ಕೆ ಏನಿಲ್ಲ, ಎಕ್ಸೆಪ್ಟ್ ಅಂತ ಕೊಟ್ಬಿಡಿ. ಎಕ್ಸೆಪ್ಟ್ ಮಾಡೇನ ಅಂತೇಳಿ ಕೊಟ್ಟು ಇದನ್ನು ಮುಂದೆ ಹೊಡಿಬೇಕು. ನೋಡಿರಿ ಈ ಥರ ಬರುತ್ತೆ, ಓಪನ್ ಎರ ಅಂತೇಳಿ. ಆಮೇಲೆ ನೆಕ್ಸ್ಟು ಎಂಜಾಯ್ ಟೈಪಿಂಗ್ ಮಷೀನ್ ಇವನ್ ಲಾಂಗರ್ ಯೂಸ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಓದ್ರಿ ಇದನ್ನು. ಎಸ್ ಅಂತ ಕೊಟ್ಟರೆ ಮುಗೀತು. ಇದು ಎಲ್ಲಿ ಸೇವ್ ಆಗುತ್ತೆ. ಹಿಂಗೆ ನೆಕ್ಸ್ಟ್ ಕೊಟ್ಕೊಂತ ಹೋಗ್ರಿ. ಹೋದ್ಮೇಲೆ ಅದು ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂದ್ರೆ ಹೋಗಿ ಆ ಆ್ಯಪ್ನ ಯೂಸ್ ಮಾಡಬೇಕು. ಈ ರೀತಿ ಇನ್ಸ್ಟಾಲ್ ಆದಮೇಲೆ ಬರುತ್ತೆ. ಆಮೇಲೆ ಹಿಂಗೆ ಹೋಗಿ ಕಂಟಿನ್ಯೂ ಕೊಟ್ಟು ಇಲ್ಲಿ ನೋಡಿರಿ, ನಾನು ನೇಮ್ ಹಾಕಿದ್ದೀನಿ ಚೇತನ್ ಸಿಂಗ್ ಅಂತೇಳಿ. ಹೀಗೆ ನೀವು ಹಾಕಿ ಎಂಟರ್ ಕೊಟ್ಬಿಟ್ರೆ ಏನಾಗುತ್ತೆ, ನಿಮ್ಮದು ಕ್ಲಾಸ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಸ್ಪೀಡ್ ಬಿಲ್ಡಿಂಗ್ ಕೋರ್ಸ್ ಏನಿಲ್ಲ, ನೀವು 1 by 1 ಮುಗಿಸ್ಕೊಂತ ಬಂದರೆ ಟೋಟಲ್ ನೋಡಿರಿ ಎಷ್ಟಿದಾವೆ ಕೋರ್ಸ್. ಇಲ್ಲಿ ಎಲ್ಲ ಕೋರ್ಸ್ಗಳು ನೋಡ್ಬೋದು. ಕೋರ್ಸ್ಗಳು ನೋಡ್ರಿ ಇಲ್ಲಿ 1 by 1 ನೋಡ್ಕೊತ ಹೋದರೆ, ಎಲ್ಲ ಮಾಡ್ಕೊತ ಹೋದ್ರೆ ಏನಾಗುತ್ತೆ, ನಮಗೆ ಈಸಿಯಾಗಿ ಅಂಡರ್ಸ್ಟುಡ್ ಆಗಿಬಿಡುತ್ತೆ ಅಷ್ಟೇ. ಎಷ್ಟು 6 ಕೋರ್ಸ್ ಇದಾವೆ ಇದರಲ್ಲಿ, 6 ಕ್ಲಾಸ್ ಇದಾವೆ. 6 ಮುಗಿಸಿದ ಮೇಲೆ ನೆಕ್ಸ್ಟ್ ಸೆಟಪ್ ಬರುತ್ತೆ. ಅದನ್ನು ಮಾಡ್ಕೊತ ಹೋದರೆ ಸ್ಪೀಡ್ ಆಟೋಮೆಟಿಕ್ಲಿ ಗ್ರೋ